ಯೋ ಬರ್ಕಾಯ, ಏನಪ್ಪ ಇದು? ಪ್ರಕೃತಿ ನಮಗೆ ಯಾವುದನ್ನು ಕೂಡ ಅಡಚಣೆ ಮಾಡದೆ ಧಾರಾಳವಾಗಿ ಕೊಟ್ಟಿದೆ, ಕೊಡ್ತಾನೆ ಬಂದಿದೆ, ಇವಾಗಲೂ ಕೊಡ್ತಾನೇ ಇದೆ. ನಾವು ಮಾತ್ರ ಎಲ್ಲ ಕೆಲಸಗಳಿಗೂ ಅಡಚಣೆ ಮಾಡ್ಕೊತಾನೇ ಇದ್ದೀವಿ. ಇದಕ್ಕೆ ಕಾರಣ ಏನು ಕಾರಣ ಅಂತ ಹುಡುಕ್ತಾ ಹೋದಾಗ ನನಗೆ ಕಂಡಿದ್ದು ಅಭಿವೃದ್ಧಿ 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 ಅನ್ನೋ ಹೆಸರಲ್ಲಿ ನಿಜವಾಗ್ಲೂ ಉದ್ಧಾರ ಆಗ್ತಾ ಇದ್ದೀವ ಇಲ್ಲ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದ್ದೀವ. ಚಿಕ್ಕದಾಗಿದ್ದ ರಸ್ತೆಗೆ ಡಾಂಬರ್ ಬಂತು, ರೋಡಲ್ಲಿರ್ತಕ್ಕಂಥ ಚಿಲ್ಲರೆ ಅಂಗಡಿಗಳು, ತರಕಾರಿ ಗಾಡಿಗಳು ಮಾಯ ಆದವು, ಸಂತೆ ಜಾತ್ರೆಗಳು ಕಣ್ಮರೆಯಾಯಿತು, ಮಾಲ್ಗಳು, ಆನ್ಲೈನ್ ಮಾರ್ಕೆಟ್ಗಳು, ಸೂಪರ್ ಮಾರ್ಕೆಟ್ಗಳು, ಫ್ಲೈಓವರ್ಗಳು, ಮೆಟ್ರೋಗಳು, ಏರ್ಪೋರ್ಟ್ಗಳು ಬಂದು ಲಗ್ಗೆ ಇಟ್ಟಾಯಿತು. ಅದೇ ಜಾಗದಲ್ಲಿರ್ತಕ್ಕಂಥ ಶೆಟ್ರ್ ಅಂಗಡಿ ಕಾಣದೆ ಹೋಯಿತು. ಏರ್ಪೋರ್ಟ್ ಬಂದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಅನ್ನ ಕೊಡ್ತಕ್ಕಂಥ ರೈತನ ಮಕ್ಕಳು ಏರ್ಪೋರ್ಟ್ನಲ್ಲಿ 50 ರೂಪಾಯಿ ಚಿಲ್ಲರೆ ಕಾಸಿಗೋಸ್ಕರ, ಟಿಪ್ಸ್ಗೋಸ್ಕರ ಕಸ ಗುಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಎಲ್ಲ ಫ್ರೀ ಆಗಿದ್ದರು, ಆಸ್ಪತ್ರೆಗಳಲ್ಲೆಲ್ಲ ಫ್ರೀ ಆಗಿದ್ದರು, ಯಾವುದೂ ಫ್ರೀಯಾಗಿ ಸಿಗ್ತಾ ಇಲ್ಲ. ಜೀವನ ಅಂದರೆ ಹುಟ್ಟು ಸಾವು ಎರಡೇನ. ಅಡಚಣೆಗಾಗಿ ವಿಷಾದಿಸುತ್ತೇವೆ. ಎಲ್ಲಿದೆ ಉಜ್ವಲ ಭವಿಷ್ಯ? ಸೋಮ ನಿಂತ್ಕೊಳ್ಳೋ. ಏನೋ ಕಾಸು ಕೊಡ್ತೀನಿ, ಮಿಠಾಯಿ ಇಸ್ಕೊಬಾರು. ನಾನ್ ತಗೊಂಬರಲ್ಲ, ಹೋಗ. ನಿಂತ್ಕೊಳ್ಳೋ. ನಾನ್ ಕೆರೆ ಹತ್ರ ಇರ್ತೀನಿ, ಬಾರೋ. ನಾನು ಅಂಗಡಿಗೆ ಹೋಗಲ್ಲ, ನಿಂತ್ಕೊಳ್ಳೋ. ಕೋಪ ನಿಂಗೆ? ಏನು ಮಾಡೋಕ್ಕಾಗಲ್ಲ, ನಾನೇ ಹೋಗ್ಬೇಕು. ಯಾಕೆ ಮಾತು ಬರಲ್ವಾ? ಮಾತಾಡೋ. ಮಿಠಾಯಿ ಕೊಡಿ. ತಾತ ಒಂದ್ ಮಿಠಾಯಿ ಕೊಡಿ. ಖಾಲಿ ಆಗ್ಬಿಡ್ತು, ಪಾಪ ಕೊಟ್ಟಿದ್ನಲ್ಲ. ನಾನು ಪ್ಲೀಸ್ ಕೊಡೋ, ಒಂದ್ ಮಿಠಾಯಿ ಕೊಡೋ. ಆಮೇಲೆ ಬಂದು ತಗೊಳಂತೆ ಕೊಡೋ, ಪ್ಲೀಸ್ ಕೊಡೋ ಮನು. ನಂಗೆ ಬೇಕು, ನಾನು ಕೊಡಲ್ಲ. ಮನು ಮಿಠಾಯಿ ಬೀಸ್ಬಿಟ್ಟ, ಹಂಗೆ ಆಗ್ಬೇಕಾಗಿತ್ತು. ಸೋಮ, ಹೇಳು. ಈ ಕೆರೆಗೆ ಇಷ್ಟೊಂದು ನೀರು ಎಲ್ಲಿಂದ ಬಂತು? ತುಂಬಾ ಸಿಂಪಲ್ಲು. ನಾವು ದಿನ ಬಂದು ಸುಸು ಮಾಡ್ತೀವಲ್ಲ, ಅದಕ್ಕೆ ತುಂಬಿಕೊಂಡಿರೋದು. ಈ ಕೆರೆ ನೋಡಿದ್ರೆ ಇಷ್ಟು ದೊಡ್ಡದಾಗೈತೆ, ನಾವು ನೋಡಿದ್ರೆ ಇಷ್ಟೇ ಸುಸು ಮಾಡ್ತೀವಿ. ಅದೆಂಗೋ ತುಂಬಿಡ್ತದೆ ಇಷ್ಟು ನೀರು? ಇದನ್ನ ಸಿಂಪಲ್. ನಮ್ಮ ಥರನೇ ಈ ಊರಿನ ಜನ ಎಲ್ಲ ಬಂದು ಸುಸು ಮಾಡ್ತಾರಲ್ಲ, ಅದಕ್ಕೆ ತುಂಬಿಕೊಂಡಿರೋದು. ಸ್ಕೂಲಿಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನೋ. ಅಯ್ಯಯ್ಯೋ, ನಮ್ಮಪ್ಪ ಏನಾದರೂ ನೋಡಿದೆ ತಿಥಿನೇ ನಂದು. ಫಸ್ಟ್ ಹೋಗಿ ಸ್ಕೂಲಿಗೆ ರೆಡಿ ಆಗಿಬಿಡ್ಬೇಕು. 1, 2, 3, 4 ಶನಿವಾರ, 5, 6, 7, 8 ಭಾನುವಾರ, 20, 21 ರಜಾ, 15 ತಾರೀಕಿಗೂ ರಜಾ. ಇದೆಲ್ಲ ಸೇರಿಸಿದ್ರೆ 11 ದಿನ ಆಯಿತು. ಮನು, ಬೆಳಗ್ಗೆ ಎದ್ದೆಲ್ಲಪ್ಪ ಹೋಗಿದ್ದೆ ನೀನು? ಈ ಸ್ಕೂಲ್ ಟೈಮ್ ಆಗಿಲ್ವಾ ನಿಂಗೆ? ನಿಮ್ಮ ಮಿಸ್ ಬಂದು ಬ್ಯಾಗ್ ಬುಕ್ ಕೊಟ್ಟೋಗೋರೆ, ನೀನು ನೋಡ್ರಿ ಈ ಸ್ಕೂಲ್ಗೆ ಹೋಗಲ್ಲ ಅಂತೀಯಲ್ಲ. ಇವಾಗೇನು ರೆಡಿ ಆಗ್ತೀಯಾ ಇಲ್ಲ ಅಪ್ಪನ ಕರೀಲ ನಾನು? ಸ್ಕೂಲಿಗೆ ರೆಡಿ ಆಗಿಬಿಡ್ಬೇಕು. ಹುಷಾರು ರೀ. ಅಪ್ಪ, ನಾಳೆಯಿಂದ ನಮ್ಮ ಸ್ಕೂಲಲ್ಲಿ 3ನೇ ಕ್ಲಾಸ್ ಅವ್ರನ್ನ 4ನೇ ಕ್ಲಾಸ್ ಅವ್ರನ್ನ ಒಂದೇ ಜೊತೆಲಿ ಕುಣಿಸ್ತಾರಂತಪ್ಪ. ಏನಕ್ಕಪ್ಪ? ಸ್ಕೂಲು ಹೊಡೆದಾಕ್ಬಿಟ್ಟು ದೊಡ್ಡದಾಗಿ ಕಟ್ತಾರಂತೆ, ಅದಕ್ಕೆ ಅಪ್ಪ. ಹೌದಾ?
ಹಬ್ಬ ನಿಮ್ಮ ಕಾಲನೇ ಪರವಾಗಿಲ್ಲ ಮಗನೇ. ಓದಕ್ಕೆ ಸ್ಕೂಲು, ಓಡಾಡಕ್ಕೆ ಸೈಕಲ್ಲು. ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇರಲಿಲ್ಲ. ಮರದ ಕೆಳಗಡೆ ಓದ್ಬೇಕಾಯ್ತು. ಅಪ್ಪ ನಾನೊಂದು ಕೇಳ, ಹೇಳು ಮಗನೇ. ಸರ್ಕಾರ ಅಂದ್ರೆ ದೇವ್ರ ಅಪ್ಪ? ಹಾಂ ಹೌದಪ್ಪ, ಸರ್ಕಾರ ಅಂದ್ರೆ ಒಂಥರ ದೇವರಿದ್ದಂಗೆ. ಅಪ್ಪ ನಿಧಾನ ಅಪ್ಪ. ಸರಿ ಅಪ್ಪ. ನೋಡು ನನ್ನ ಕುಂಡಿ ಎಲ್ಲ ಹೋಯ್ತು, ಹೋಗಪ್ಪ. ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲಿವರೆಗೂ ದುಡ್ಡು ತಗೊಂಡು ಓಟ್ ಹಾಕ್ತೀವ ಅಲ್ಲಿವರೆಗೂ ರೋಡ್ ಹಿಂಗೆ ಇರುತ್ತೆ. ಜನ್ಮಾಂತರದಲ್ಲಿ ಅದು ಕೊನೆ ಆಗೋದೇ ಇಲ್ಲ. ಅಲ್ಲ ಅಪ್ಪ, ನೀನು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ತಾರೆ ಅಲ್ವಾ? ದಿನ ಬೆಳಗ್ಗೆ ಎದ್ದು ಹೊಟ್ಟೆ ಕಟ್ಟಿ ರಟ್ಟೆ ಮರಿದ್ರೆ ರಾತ್ರಿ ಒಂದು ಹೊತ್ತು ಊಟ ಕಣಪ್ಪ. ಮತ್ತು ಈ ಸರ್ಕಾರ ಕೆಲಸ ಮಾಡಿದ್ರೇ ದುಡ್ಡು ಬರುತ್ತೆ, ಹೆಂಗಪ್ಪ ಅದು? ಹೌದಪ್ಪ, ಈ ಸರ್ಕಾರಿ ಜಾಗ ಅನ್ನೋದೊಂಥರ ದೇವಸ್ಥಾನ ಇದ್ದಂಗೆ. ಅದ್ರ ಕೆಲಸ ಮಾಡೋ ಪೂಜಾರಿಗಳು ದೇವರಿದ್ದಂಗೆ. ಅದನ್ನು ನಂಬ್ತಾ ಬದುಕ್ತಾ ಇರೋ ನಾವು ಭಕ್ತರಿದ್ದಂಗೆ ಕಣಪ್ಪ. ಪೂಜಾರಿಗಳು ನಮ್ಮ ಭಯನೇ ಬಂಡವಾಳ ಮಾಡ್ಕೊಂಡು ಲೂಟಿ ಹೊಡಿತಾರೆ. ನಾವು ಆ ಭಯನ ನಂಬಿ ದುಡ್ಡು ಹಾಕ್ತೀವಿ. ಮತ್ತು ಕೊನೆಯಲ್ಲಿ ನಮ್ಮ ದುಡ್ಡನ್ನೇ ತೊಗೊಂಡವರು ಸ್ವಲ್ಪ ತಿಂದು ಮಿಕ್ಕಿದ ದುಡ್ಡಲ್ಲಿ ದೇವಸ್ಥಾನ ಉದ್ಧಾರ ಮಾಡ್ತೀವಿ ಅಂತ ಜಾಂಬ ಕೊಚ್ಕೊಂತಾರೆ. ನನಗೇನಪ್ಪ 40 ವರ್ಷ ಆದರೆ ಸರ್ಕಾರ ಏನಂತ ಅರ್ಥ ಆಗಲಿಲ್ಲ. ಇದು ಅರ್ಥ ಆಗ್ದಲೇ ಇರೋದಕ್ಕೆ ನಾನು ನಿನ್ನ ಸೈಕಲಲ್ಲಿ ಸರ್ಕಾರಿ ಶಾಲೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮೂರು ಗ್ರಾಮ ಪಂಚಾಯತಿ ಮಗ ಗಾಡೀಲಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾಯಿದ್ದಾನೆ. ಆಮೇಲೆ ಮಗ ಕಾರ್ಪೊರೇಟ್ ಸ್ಕೂಲ್ಗೆ ಕಾರಲ್ಲಿ ಹೋಗ್ತಿದ್ದಾನೆ. ಅಮ್ಮ ಕಾಸು ಕೊಡು. ಕಾಸು ಕೊಡಕ್ಕೆ ಎಲ್ಲಿದೆ ನನ್ನ ಹತ್ರ ಕಾಸು? ಬೆಳಿಗ್ಗೆ ಕಾಸು ಕೊಟ್ಟನಲ್ಲ, ಏನು ಮಾಡಿದೆ ನೀನು? ಎಲ್ಲಿದೆ ಕಾಸು? ನನ್ನ ಹತ್ರ ಕಾಸಿಲ್ಲ. ನನಗೆ ಕಾಸು ಕೊಡಲ್ಲ ಅಂತ್ಯಾ? ಇರು ನೀನು ಮಾಡ್ತೀನಿ, ತಗೋ. ಎಲ್ಲಿಗೆ ಹೋಗ್ತಾ ಇದೀಯಾ ಕೋಪ ಮಾಡ್ಕೊಂಡು? ಅಪ್ಪ ಬಂದ್ಮೇಲೆ ಈಸ್ಕೊಡ್ತೀನಿ ಬಾ. ಅಪ್ಪ ಬರೋವರೆಗೂ ನಾನು ಮನೆಗೆ ಬರಲ್ಲ. ಲೋಮನು, ನಮ್ಮ ಮಿಠಾಯಿ ಅಂಗಡಿ ಹೊಡ್ದಾಕ್ತಾರ ಬಾರು. ಹೌದೇನೋ ತಾತ? ಯಾಕೆ ತಾತ ಅಂಗಡಿ ಮುಚ್ತಾ ಇದ್ದೀರಾ? ಮಾರ್ಕೆಟ್ ಮಾಡ್ತಾರಂತೆ. ಹೌದಾ? ಇನ್ಮೇಲೆ ಮಿಠಾಯಿ ಸಿಗಲ್ವಾ? ಇಲ್ಲ, ಸಿಗಲ್ಲ. ಸರಿ ಆಯ್ತು. ಹಾಯ್, ಅಪ್ಪ ಬಂದ್ರು. ಅಯ್ಯೋ, ಅಪ್ಪ ಬರ್ತಾರೆ ಅನ್ಕೊಂಡ್ರೆ ಬರಲೇ ಇಲ್ಲ. ಯಾವಾಗ ಬರ್ತಾರೋ ಏನೋ. ಯಾಕೋ ಹಂಗೆ ಸಪ್ಪು ಕೂತಿದೀಯಾ? ಹೇಳ್ತಾ ಇದೀನಿ ತಾನೇ ನನ್ನ ಹತ್ರ ಕಾಸಿಲ್ಲ ಅಪ್ಪ ಬರಲಿ ಅಂತ. ಅಪ್ಪ ಬರುತ್ತೆ, ಏನಿಂದ ಆಟ ಮಾಡೋದು? ಆಟ ಆಡ್ಕೋ ಹೋಗು. ಲಕ್ಷ್ಮಕ್ಕ, ನಿಮ್ಮ ಯಜಮಾನ್ರು ಗುಂಡಿ ಬಿದ್ದ ಬಿಟ್ಟವ್ರೆ. ಮಾ, ತಿಂಡಿ ರೆಡಿ ಆಯ್ತಾ? ಮಾಡ್ತಾ ಇದ್ದೀನೋ. ಎಷ್ಟೊತ್ತು? ನೋಡಪ್ಪ, ನಾನು ನಿಮ್ಮಪ್ಪ ಹೋದ್ಮೇಲೆ ತುಂಬ ಕಷ್ಟ ಬಿದ್ದು ನಿನ್ನ ಓದಿಸಿದ್ದೀನಿ. ಇದೊಂದು ವರ್ಷ ನೀನು ಓದ್ಕೊಂಡ್ಬಿಟ್ರೆ ನಿನ್ನ ಡಿಗ್ರಿ ಹೆಂಗೋ ಕಂಪ್ಲೀಟ್ ಮಾಡ್ಕೋಬೋದು. ಸರಿ, ಅದೆಲ್ಲ ಬಿಡು. ಟಿಫನ್ ಏನು ಮಾಡಿದ್ಯಾ?
ಟಿಫನ್ ಚಿತ್ರಾನ್ನ ಮಾಡಿದ್ದೀನಿ. ಚಿತ್ರಾನ್ನನಾ? ನಂಗೆ ಟಿಫನ್ ಎಲ್ಲ ಬೇಡ, ಕಾಲೇಜ್ ಕ್ಯಾಂಟೀನಲ್ಲಿ ತಿನ್ಕೊಂತೀನಿ ಬಿಡು. ಹೌದು, ಕಾಲೇಜಲ್ಲಿ ತಿಂತೀಯ ನೀನು? ಒಂದು ವಾರ ಆಯಿತು ನಿನಗೆ ಮನೆಗೆ ದಿನಸಿ ತೊಗೊಂಬಂದು ಕೊಡಪ್ಪ ಅಂತ ಹೇಳಿ. ಇನ್ನು ತೊಗೊಂಬರೋದ್ರಲ್ಲೇ ಇದೆಯಾ ನೀನು? ಇವತ್ತು ತಂದಿಲ್ಲ ಅಂದರೆ ರಾತ್ರಿ ಊಟಕ್ಕೆ ಕೂಡ ನಿಂಗೆ ಚಿತ್ರಾನ್ನನೇ ಕೊಡ್ತೀನಿ. ಸರಿ ಸರಿ, ಅಲ್ಲಿ ಬೇಡ, ಕಾಸೆಲ್ಲಿಟ್ಟಿದ್ಯಾ? ಕಾಸಲ್ಲಿ ಟಿವಿ ಮೇಲೆ ಇಟ್ಟಿದ್ದೀನಿ ನೋಡು. ಹಾಂ ಸರಿ ಆಯ್ತು, ನೋಡ್ತೀನಿ ಬಿಡು. ಮನು, ಹಾಂ. ಟಿಫನ್ ಮಾಡ್ಕೊಂಡು ಹೋಗಪ್ಪ. ಬೇಡಮ್ಮ, ರೇಷನ್ ತೊಗೊಂಬಂದು ಆಮೇಲೆ ತಿಂತೀನಿ. ಮನು, ಹಾಂ ಏನಮ್ಮ? ನೀನು ದಿನಸಿ ತರಕ್ಕೆ ಹೋದ್ರೆ ಮುಂದೆಗಡೆ ರೋಡಿಂದ ಹೋಗಬೇಡ. ಹಳಾದವರು ಮತ್ತೆ ರಸ್ತೆ ಗುಂಡಿ ಎಲ್ಲ ಅಗ್ದಿದಾರಂತೆ. ಸ್ವಲ್ಪ ನಿಧಾನ ಆದರೂ ನೀನು ಸುತ್ತಾಡ್ಕೊಂಡು ಹೋಗ್ಬಿಟ್ಟು ನಿಧಾನಕ್ಕೆ ತಗೊಂಡ್ ಬಾ. ಸರಿ ಸರಿ, ನಾನು ನೋಡ್ಕೊತೀನಿ ಬಿಡು. ಹಲೋ, ಇದೇನಿದು ಅಂಕಲ್? ಐಟಮ್ ಎಲ್ಲ ಮನೆ ಕಳಿಸ್ಬಿಡಿ ಅಂಕಲ್, ನಾನು ಹೋಗಿರ್ತೀನಿ. ಅಮ್ಮ, ಅಯ್ಯೋ ಅಮ್ಮ, 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 ಅಮ್ಮ. ಹಾಂ, ಸೋಮ ಅಲ್ವಾ ಇವನು? ಹೋಯ್ ಸೋಮ, ಲವ್ ಇಲ್ಲೇನು ಮಾಡ್ತಾನೆ ಇವನು? ಲವ್ ಸೋಮ, ಹೋಯ್ ಲವ್ ಲವ್ ಸೋಮ. ಗುರು 2 ಟೀ ಕೊಡಮ್ಮ. ಅಮೌಂಟ್ ಆಮೇಲೆ ಕೊಡ್ತೀನಿ. ಸರಿ ಅಣ್ಣ. ಹೌದು, ಯಾರಾದ್ರೂ ಗರ್ಲ್ ಫ್ರೆಂಡ್ಸ್ ಇದಾರ? ಇದ್ಲು ಅಂದ್ರೆ ಆರಾಮ? ಆರಾಮಣ್ಣ. ಆ ಥರ ಅಂದ್ರೆ ಮತ್ತೇನು ಮಚ್ಚಿ ಸಮಾಚಾರ? ಅಯ್ಯೋ, ಟೀ ಚಲೋ ಆಯ್ತಾ? ಹೋಗ್ಲಿ ಬಿಡು. ಸಾರಿ ಮಚ್ಚ, ಸಾರಿ. ಆದರೂ ಮಚ್ಚ, ಬೆಳಗ್ಗೆ ಸಿಗ್ನಲ್ ಸಕ್ಕತ್ತಾಗಿ ಕಾಣ್ತಿದೆ ಗುರು. ಎಲ್ಲೋ? ಯಾವ ಸಿಗ್ನಲು? ಇಲ್ಲೇ ಇದ್ದಲ್ಲ ಮಚ್ಚ, ಬೆಳಗ್ಗೆ ಡನ್ಸೋ ಡೆಲಿವರಿ ಮಾಡ್ತಿಲ್ಲ ಅವಾಗ. ನಾನಾ? ಯಾರನ್ನೋ ನೋಡ್ಕೊಂಡು ನಾನು ಅನ್ಕೊಂಡಿರ್ತೇಲೆ. ಸಾಕು ಮುಚ್ಚಪ್ಪ. ಆದರೂ ಬಲು ಬಡ್ಡಿ ಮಗ ಕಣ ನೀನು. ಚಿಕ್ಕ ವಯಸ್ಸಲ್ಲಿ ಒಂದು ಮಿಠಾಯಿ ತಗೊಂಬ ಅಂದ್ರು ತಂದ್ಕೊಡ್ತಾ ಇರಲಿಲ್ಲ. ಇವಾಗ ಮನೆಗೂ ಡೆಲಿವರಿ ಮಾಡ್ತಾ ಇದೀಯಾ. ಬಿಡು ಬ್ರೋ, ಒಳ್ಳೆ ಕೆಲಸನೇ ಮಾಡ್ತಾ ಇದೀಯಾ, ನಾಚಿಕೆ ಏನಕ್ಕೆ? ಆಯ್ತು ಬಿಡಪ್ಪ, ನಾನೇ. ಹ್ಞೂ ಅಷ್ಟೇ. ಆದರೂ ನಮ್ಮ ಚಿಕ್ಕ ವಯಸ್ಸು ಲೈಫೇ ಚೆನ್ನಾಗಿತ್ತು ಗುರು. ಎಲ್ಲಿ ಬೇಕಲ್ಲಿ ಕುಣಿತಿದ್ವಿ, ಎಲ್ಲಿ ಬೇಕಲ್ಲಿ ಆಡ್ತಿದ್ವಿ, ಎಲ್ಲಿ ಬೇಕಲ್ಲಿ ಈಜ್ತಿದ್ವಿ. ಅಲ್ಲ ಗುರು, ಮುಂಚೆ ಈಜು ಹೊಡಿತಿದ್ವಲ್ಲ ಆ ಕೆರೆ ಮೇಲೆ ಕಣೋ ಕೂತಿರೋದು ನಾವು. ನಮ್ಮ ಕೆರೆಯಲ್ಲಿ ಈಜಾಡ್ತಿದ್ವಲ್ಲ ಅದೇ ಕೆರೆ ಕಣೋ ಇದು. ಖಾಲಿ ಮಾಡಿದ್ರು, ಎಲ್ಲ ಸೈಟ್ಗಳು ಮಾರಿದ್ರು, ಚೆನ್ನಾಗಿ ಮಾರಿದ್ರು. ರೋಡು, ಮನೆ, ಬಿಲ್ಡಿಂಗ್ಗಳು ಎಲ್ಲ ಹೋಯ್ತು. ನಾವು ಆಡ್ತಿದ್ದ ಜಾಗ ಎಲ್ಲ ಹೋಯ್ತು, ಏನಿಲ್ಲ ಇವಾಗ. ಎಂಥ ಟೈಮ್ ಅದು. ನೆನ್ನೆಲ್ಲೋ ಇಂಟರ್ವ್ಯೂ ಹೋಗಿದ್ದಲ್ಲ, ಏನಾಯ್ತಪ್ಪ? ಹ್ಞೂ ಮಚ್ಚ, ಆಗಿದೆ. ಇಂಟ್ರೂ ಆಗಿದೆ, ಫಸ್ಟ್ ರೌಂಡ್ ಇಂಟ್ರೂ ಆಗಿದೆ. ನಾಳೆ ಸೆಕೆಂಡ್ ರೌಂಡಿಗೆ ಪ್ರಿಪೇರ್ ಆಗಬೇಕು ಮತ್ತೆ. ಸರಿ, ಒಳ್ಳೇದಾಗ್ಲಿ ಹೋಗುರು. ನಮಗಂತೂ ಚಾನ್ಸ್ ಸಿಗಲಿಲ್ಲ, ದೇವ್ರು ನಿಂಗೆ ಇನ್ನೂ ಕೊಟ್ಟವನೆ. ಸೇರ್ಕೊಂಡು ಒಳ್ಳೇದಾಗಲಿ, ಚೆನ್ನಾಗಿರು. ಸರಿ ಹೋಗು. ಬರಲಾ? ಸರಿನಪ್ಪ. ಆಟೇನು ನೀನೇ ಕುಡ್ಕೊಂಬಿಡು. ಮಾ, ಚೂರು ಕಾಫಿ ಮಾಡ್ಕೊಡ್ತೀಯಾ? ತುಂಬ ತಲೆನೋವ್ತಾ ಇದೆ. ಮಾ, ನಿನಗೆ ಹೇಳ್ತಿರೋದು, ಒಂಚೂರು ಕಾಫಿ ಮಾಡ್ಕೊಡಮ್ಮ.
ಏನಿದು ರಾಮಾಚಾರಿ ಏನು ಹೇಳಿದೆ ಹೊಟ್ಟೋಗ್ಬಿಟ್ಟಲ್ಲ. ಅಪ್ಪಣ್ಣ ನಿಂತ್ಕೊಳ್ರಿ. ಅಪ್ಪಣ್ಣ ನಿಂತ್ಕೊಮ್ಮ, ಅಪ್ಪಣ್ಣ ನಿಂತ್ಕೊಮ್ಮ. ಏನಮ್ಮ ರಾಮಾಚಾರಿ ಏನು ಹೇಳ್ದೆ ಹೊಟ್ಟೋಗ್ಬಿಟ್ಟಲ್ಲಮ್ಮ. ಅಣ್ಣ, ಹೆಸರು ಕೂಡ್ಸೋದು ಬೇರೆ ಲೆಕ್ಕ, ಆದ್ರೆ ಮಾ? ನಮ್ ರಾಮಾಚಾರಿ ಆ? ಹೆಣ್ಣು ಇಂಟರ್ವ್ಯೂ ಅಟೆಂಡ್ ಮಾಡಿದ್ನಲ್ಲ, ಅದ್ರ ಮೆಸೇಜ್ ಬಂದಿದೆ, ಪಾಸ್ ಆಗಿದ್ದೀನಿ. ಸೊ ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಕರೆದಿದ್ದಾರೆ ನಾಳೆ. ಎಲ್ಲ ನೋಟ್ ಮಾಡ್ಕೊ. ಹಾ, ಒಳ್ಳೇದಾಗ್ಲಪ್ಪ. ಮಾ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಂಟರ್ವ್ಯೂ ಇದೆ. ಸ್ವಲ್ಪ ಬೇಗ ಊಟ ಕೊಟ್ಬಿಡು, ಊಟ ಮಾಡಿ ಮನ್ಕೊಂಡ್ಬಿಡ್ತೀನಿ. ಚೂರು ಬೆಳಿಗ್ಗೆ ಬೇಗ ಎಬ್ಬಿಸ್ಬಿಡು, ಐರನ್ ಮಾಡ್ಕೊಂಡ್ಬಿಡ್ತೀನಿ ಬಟ್ಟೆನ. ಆಯ್ತಪ್ಪ, ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ. ಪೌರ ಕಾರ್ಮಿಕರಿಗೆ ಚೂರು ಎದ್ದೇಳಮ್ಮ, ಶರ್ಟ್ ಐರನ್ ಮಾಡ್ಕೊಡು, ಇಂಟರ್ವ್ಯೂ ಇದೆ. ಬನ್ನಿ ಎಲ್ಲರೂ ಬನ್ನಿ. ಏನೋ ನಿಂದು ಬಾತ್ರೂಮಲ್ಲೂ ಫೋನ್ ಯೂಸ್ ಮಾಡ್ಬೇಕಾ ನೀನು? ಮಾ, ನಿನಗೆ ಗೊತ್ತು ತಾನೆ ನಾನು ಮೊಬೈಲ್ ಯೂಸ್ ಮಾಡ್ದಲ್ಲ ಬಾತ್ರೂಮ್ಗೆ ಹೋಗಲ್ಲ ಅಂತ. ಹೌದು, ನಿಂಗೆ ಫೋನ್ ಯೂಸ್ ಮಾಡಿಲ್ಲ ಅಂದ್ರೆ ಬರೋದೇ ಇಲ್ಲ ನೋಡು ಬಾತ್ರೂಮಲ್ಲಿ. ಹ್ಞೂ ಆಗಲ್ಲ. ಕೆಲವು ಚೌಡೇಶ್ವರಿಗಳು ಮಾ. ಸ್ಥಾಪನೆ ಮಾಡೋದು. ಆದ್ರೆ ಈ 9 ಕ್ಷೇತ್ರಗಳು ಆಯ್ತಮ್ಮ, ಶರ್ಟ್ ಐರನ್ ಮಾಡಿ. ಮಾಡ್ತಾ ಇದ್ದೀನೋ. ತಾನೇ ಆರಿಸ್ಕೊಂಡಿರೋದು, ಕಲಿಯುಗದಲ್ಲಿ ಆರಿಸ್ಕೊಂಡಿರೋದು, ಯಾವುದೋ ಬೇರೆ ಯುಗ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ, ಅವಳು ಕಲಿಯುಗವನ್ನ ಆರಿಸ್ಕೊಂಡು ಕಲಿಯುಗದಲ್ಲಿ ನಮ್ಮ ಜೀವನನೇ ಎಕ್ಕುಟ್ಟೋಗೈತೆ. ನೀನ್ ನೋಡ್ರೆ ಜ್ಯೋತಿಷಿ ಹಾಕೊಂಡ್ ಕೂತಿದ್ಯಾ. ಎದ್ದೋ ಕೆಲಸ ಮಾಡಮ್ಮ. ಜಗನ್ಮಾತೆ ನಾನು ಮಾಡ್ತಾ ಇದ್ದೀನಿ, ನೀನು ಹೋಗು, ಪ್ಯಾಂಟ್ ಹಾಕೊಂಡ್ ಹೋಗು ಫಸ್ಟ್. ಇನ್ಯಾರಿಗಾದ್ರೂ ಗೊತ್ತಿದ್ರೆ ಸಂತೋಷ. ಎಂದರೋ ಮಾ, ಪೆಟ್ರೋಲ್ ಖಾಲಿ ಆಗಿದೆ, ಪೆಟ್ರೋಲ್ಗೆ ಒಂದು 200 ರೂಪಾಯಿ ಕಾಸು ಕೊಡಮ್ಮ. ಪೆಟ್ರೋಲ್ ಖಾಲಿ ಆಗಿದೆ ಸರಿ, ನಿಂಗೆ 200 ರೂಪಾಯಿ ಕಾಸು ಯಾಕಪ್ಪ? ಪೆಟ್ರೋಲ್ ಎಷ್ಟು ಗೊತ್ತಾ ನಿಂಗೆ? 1 ಲೀಟ್ರಿಗೆ 110 ರೂಪಾಯಿ ಆಗೈತೆ. 110 ರೂಪಾಯ? ನಮ್ಮ ಕಾಲದಲ್ಲಿ 110 ರೂಪಾಯಿಗೆ ದಿನಾನೇ ಕಳ್ದೋಗ್ಬಿಡ್ತಿತ್ತು. ಅದ್ ನಿನ್ ಕಾಲ ಆಯ್ತಮ್ಮ, ನಮ್ ಕಾಲದಲ್ಲಿ ಪೆಟ್ರೋಲೇ 110 ರೂಪಾಯಿ ಆಗಿದೆ. ಕೊಡ್ತೀನಿ ನೀರು, ಇನ್ನೇನ್ ಮಾಡೋದು? ಚಿಕ್ಕ ವಯಸ್ಸಿಂದ ನಂಗೆ ಇದೇ ಆಗೋಯ್ತು. ಇನ್ ಯಾವಾಗ ನಂಗೆ ಇದೆಲ್ಲ ತಪ್ಪುತ್ತೋ, ಇನ್ನ ಮಾಡ್ತಾನೆ ಇದ್ದೀನಿ. ಏನಿಷ್ಟು ಅರ್ಜೆಂಟು ನಿಂಗೆ? 9:30ಗೆ ಇರೋ ಇಂಟರ್ವ್ಯೂಗೆ 7:00ವರೆಗೆ ಹೋಗ್ತಿದ್ಯಾ, ಏನ್ ಅರ್ಜೆಂಟು ನಿಂಗೆ? ನಿಂಗೆ ಗೊತ್ತಲ್ಲಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ. ಬೆಂಗಳೂರು ಟ್ರಾಫಿಕ್, ದರಿದ್ರ ರೋಡ್ಗಳು. ನಾನು 9 ಗಂಟೆಗೆ ಇಂಟರ್ವ್ಯೂಗೆ ಹೋಗ್ಬೇಕಂದ್ರೆ 7:00ವರೆಗೆ ಮನೆ ಬಿಡಬೇಕು. ಏನ್ ಬದಲಾಗೋಯ್ತೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಜೀವನ ಪೂರ್ತಿ ಇದೇ ಆಗೋಯ್ತು. ಈ ರೋಡ್ ಹಾಳು ಮಾಡ್ತಾನೆ ಇರ್ತಾರೆ, ಅದನ್ನ ಸರಿ ಮಾಡ್ತಾನೆ ಇರ್ತಾರೆ. ಅದೆಲ್ಲ ಯಾವಾಗ ಬದಲಾಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಈ ಜನಗಳೇನು ಬದುಕಬೇಕೋ ಸಾಯ್ಬೇಕೋ ಅರ್ಥನೇ ಆಗ್ತಿಲ್ಲ. ಥೂ, ಎಲ್ಲ ನನ್ನ ಕರ್ಮ. ಅವಾಗಿಂದಾನು ಇದೇ ಆಗೋಯ್ತು. ಬಂದೇ ಇರು, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋ. ನೋಡ್ತಾ ಇದೀನಲ್ಲ ದೇವ್ರ ಏನ್ ಮಾಡ್ತಾ ಇದೆ ಅಂತ. ಬರ್ಲಾ? ಹಂಗೆಲ್ಲ ಮಾತಾಡ್ಬೇಡಪ್ಪ, ಹೋಗ್ತಾ ನಿಧಾನಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗು, ಹುಷಾರು. ನೋಡಿದ್ರಲ್ಲ ವೀಕ್ಷಕರೇ, ಮನುಕತೆ ಅಂದರೆ ಇದು ಬರೀ ಮನುಕತೆ ಅಲ್ಲ, ಮನುಕುಲದ ಕತೆ. ಇದು ಬರೀ ಒಂದು ರಸ್ತೆ ಕತೆ ಅಲ್ಲ, ಇದು ಶಾಲೆ, ಆಸ್ಪತ್ರೆ, ಸರ್ಕಾರಿ ಸಂಪನ್ಮೂಲಗಳ ಕತೆ. ಈ ಒಂದು ಸಮಸ್ಯೆಗೆ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಾರಣ. ಸೊ ನಮಗೆ ನಾವು ಓಟ್ ಹಾಕಕ್ಕೆ ಏಜಿಗೆ ಬಂದಾಗ ನಾವೆಲ್ಲರೂ 1 ನಿಮಿಷ ಯೋಚನೆ ಮಾಡಿ ನಮ್ಮ ಜನಪ್ರತಿನಿಧಿಗಳನ್ನ, ನಮ್ಮ ಕೈಗೆ ಸಿಗುವಂಥ ಜನಪ್ರತಿನಿಧಿಗಳನ್ನ, ನಾವು ಹೇಳಿದಾಗೆ ಕೆಲಸ ಮಾಡುವಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಣ. ನಮ್ಮ ಉಜ್ವಲ ಭವಿಷ್ಯ ನಮ್ಮ ಕೈಲಿದೆ. ಥ್ಯಾಂಕ್ ಯು.